ವೀಕ್ಷಕರೇ, ಗುಂಡ್ಲುಪೇಟೆ ತಾಲೂಕು ಅಂಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ರವಿ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ದಾರೆ ಕೇಳೋಣ. ಕಳ್ಳಿಪುರ ಗ್ರಾಮದ ಪಂಚಾಯಿತಿಯ ಕನ್ನೆಗಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು. ಕಳೆದ ಬಾರಿ ಅಂಗಳ ಸೊಸೈಟಿಯಿಂದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ನಾವು ಅಂಗಳ ಸೊಸೈಟಿಗೆ ಒಂದು ಅಂಗಳ ಗ್ರಾಮ, ಕಳ್ಳಿಯೂರಿನಲ್ಲಿ, ಬಸೈಂಪುರ, ಅಂಗಳ ಹೊಸಳ್ಳಿ ಕಾಲೋನಿ, ಕಳ್ಳಿಪುರ, ಕುಂದಗಳ್ಳಿ, ದೇವರಹಳ್ಳಿ ಇಷ್ಟು ಗ್ರಾಮಗಳು ಸೇರಿ ಒಂದು ದೊಡ್ಡ ಒಂದು ಸೊಸೈಟಿ ಇದೆ. ಆ ಸೊಸೈಟಿಲಿ ನಾವು ಒಂದು 12 ಜನ ಸದಸ್ಯರುಗಳು ಆಯ್ಕೆಯಾಗಿದ್ದೀವಿ. ಅದರಲ್ಲಿ ಕಾಂಗ್ರೆಸ್ ಬೆಂಬಲಿತ 8 ಜನ, BJP ಬೆಂಬಲಿತ 4 ಜನ. ನಾವು ಮೊದಲನೇ ಬಾರಿಯಾಗಿ ಅಲ್ಲಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಎಲ್ಲ ರೈತ ಬಾಂಧವರಿಗೂ ಹಾಗೂ ನನ್ನ ನೆಚ್ಚಿನ ಶಾಸಕರು ಗಣೇಶ್ ಪ್ರಸಾದ್ ಅವರಿಗೂ ಹಾಗೂ ನಮ್ಮ ಹಿರಿಯ ನಾಯಕರು ಹಾಗೂ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾದಂಥ HS ನಂಜಪ್ಪನವರಿಗೂ ಹಾಗೂ ನಿರ್ದೇಶಕರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಸರ್, ನಿಮ್ಮ ಅವಧಿನಲ್ಲಿ ಏನು ಕೆಲಸ ಮಾಡಿಸಿದ್ದೀರಾ ಸರ್ ನಿಮ್ಮ ಸೊಸೈಟಿನಲ್ಲಿ? ಈಗ ನಾವು ಪ್ರತಿ ತಿಂಗಳು ಕೂಡ ನಮ್ಮ ಒಂದು ರೈತರು ಪಡೆದಂಥ KCC ಸಾಲವನ್ನು ರಿನ್ಯೂವಲ್ ಮಾಡಿಸ್ತಾ ಇದ್ದೀವಿ. ಹಾಗೆ ಮಧ್ಯಾವಧಿ ಸಾಲ ಮತ್ತು ದೀರ್ಘಾವಧಿ ಸಾಲ ಎರಡನ್ನೂ ಕೂಡ ನಾವು ರಿನ್ಯೂವಲ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ನಮ್ಮಲ್ಲಿ ಸೊಸೈಟಿಲಿ ಇವಾಗ 957 ಸದಸ್ಯರಿಗೆ 27 ಕೋಟಿ ರೂಪಾಯಿನ ಸಾಲವನ್ನು ನೀಡಿದ್ದೀವಿ ನಮ್ಮ ಸೊಸೈಟಿಯಿಂದ. ಅದು ಕೂಡ ನಾವು ಕಂಟಿನ್ಯೂ ಆಗಿ ಅವರು ರಿನ್ಯೂವಲ್ ಮಾಡ್ಕೊಂಡು ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಹಕಾರ ಸಂಘದಲ್ಲಿ ಯಾವ ರೀತಿ ಸೌಲಭ್ಯಗಳಿವೆ ಅದನ್ನು ನಾವು ಅವರಿಗೆ ಅನುಕೂಲ ಮಾಡಿಕೊಡ್ತಾಯಿದ್ವಿ. ಜೊತೆಗೆ ನಾವು ಈ ಸಾರಿ 26ನೇ ಸಾಲಿನಲ್ಲಿ ಈ ಸಾರಿ ಹೊಸದಾಗಿ ಒಂದು 3 ಟ್ರ್ಯಾಕ್ಟರ್ಗಳನ್ನು ಬಿಡುಗಡೆ ಆಗಿದೆ. ಈಗ ಈ ವಾರದಲ್ಲಿ MLA ಸಾಹೇಬರು ಕೂಡ ಅದನ್ನು ಅವ್ರಿಗೆ ವಿತರಣೆ ಮಾಡ್ತಾರೆ. ಜೊತೆಗೆ KCC ಸಾಲವನ್ನು 97 ಜನಕ್ಕೆ 1,07,00,000 ಸಾಲವನ್ನು ಈ ಸಾರಿ ಬಿಡುಗಡೆ ಆಗಿದೆ. ಈ ವಾರದಲ್ಲಿ ಹಣನ ನಾವು ರೈತರಿಗೆ ಸಂದಾಯ ಮಾಡ್ತೀವಿ. ಸರ್, ರೈತರಿಗೆ ನೀವು ಸಾಲ ಕೊಡ್ತೀರಲ್ಲ, ಜಮೀನು ಎಷ್ಟಿರಬೇಕು ಅಂತ ನಿಗದಿ ಇದೆಯಾ? 1 ಎಕರೆಯಿಂದ ಸಾಲ ಕೊಡ್ತೀವಿ. ಎಷ್ಟು ಕೊಡ್ತೀರಾ ಸರ್? 1 ಎಕರೆಯಿಂದ ನಮ್ಮ ಸರ್ಕಾರದಿಂದ 65,000 ರೂಪಾಯಿ ಎಕರೆಗೆ ಫಿಕ್ಸ್ ಆಗಿದೆ. ಅದು ರಿಕವರಿ ಮಾಡೋದು ಯಾವ ರೀತಿ ಸರ್? ಪ್ರತಿ ಸಾರಿ ನಮಗೆ ಅವ್ರಿಗೆ 1 ವರ್ಷ ಆದಾಗ ಅವರು ಅಮೌಂಟನ್ನ ತಂದು ಒಂದು 65,000 ರೂಪಾಯಿ ಅಥವಾ 1,00,000 ಈ ಥರ ಏನು ಅವ್ರಿಗೆ ಹಣ ಆಗಿರುತ್ತೆ ಅದನ್ನು ಅವ್ರು ಕಟ್ಟಬೇಕು. ಕಟ್ಟಿದಾಗ ನಾವು 15 ದಿನಕ್ಕೆ ಅದು ರಿನ್ಯೂವಲ್ ಮಾಡ್ಕೊಡ್ತೀವಿ, ವಾಪಸ್ ರಿಟರ್ನ್ ಅವರ ಅಕೌಂಟ್ಗೆ. ಸರ್, ನಿಮ್ಮಲ್ಲಿ ರಿನ್ಯೂವಲ್ ಯಾವ ರೀತಿ ಮಾಡ್ತೀರಾ? ಅವ್ರು ಕಟ್ಟಿದ ಮೇಲೆ ಮಾಡ್ತೀರಾ, ಇಲ್ಲ ಅಂದರೆ ಹಂಗೆ ಕಂಟಿನ್ಯೂ ಮಾಡ್ತೀರಾ? ಇಲ್ಲ, ನಾವು ಅವರು ಒಪಿನಿಯನ್, ಅವ್ರೇನಾದ್ರೂ ನಮ್ಮ ಹತ್ರ ಹಣ ಇಲ್ಲ ನೀವು ಕಟ್ಟಿ ಅಂತಂದಾಗ ಮಾತ್ರ ನಾವು ನಮ್ಮ ಬ್ಯಾಂಕ್ ಸಿಬ್ಬಂದಿಯವರು ಅವರು ಒಂದು ವ್ಯವಸ್ಥೆ ಮಾಡ್ಕೊಂಡು ಕಟ್ತಾರೆ. ಇಲ್ಲ ಅಂದರೆ ಅವರೇ ರೈತರು ಬಂದು ಕಟ್ತಾ ಅಂತಂದ್ರೆ 15 ದಿನಕ್ಕೆ ನಾವು ರಿನ್ಯೂವಲ್ ಮಾಡಿ ವಾಪಸ್ ರಿಟರ್ನ್ ಹಾಕ್ತೀವಿ. ಇಂಟ್ರೆಸ್ಟ್ ಇಲ್ಲ, ಇದು ನಾವು 5 ಲಕ್ಷವರೆಗೂ ಕೂಡ ಇದು 1 ರೂಪಾಯಿ ಇಂಟ್ರೆಸ್ಟು ತಗೊಳ್ಳಲ್ಲ ಸರ್ಕಾರದಿಂದ ಆಗಿರ್ತಕ್ಕಂಥದ್ದು. ನಾವು 15 ದಿನಕ್ಕೆ ಮೊದಲೆಲ್ಲ ಒಂದು ಸ್ವಲ್ಪ ಲೇಟ್ ಆಗ್ತಿದ್ವಿ, ಇವಾಗೆಲ್ಲ 15 ದಿನಕ್ಕೆ ರಿನ್ಯೂವಲ್ ಮಾಡ್ತಾಯಿದ್ದೀವಿ, ರೈತರ ಅಕೌಂಟ್ಗೆ ಹಾಕ್ಕೊಡ್ತೀವಿ. ಎಷ್ಟು ಜನ ರೈತರು ಇದ್ದಾರೆ ಸರ್ ನಮ್ಮಲ್ಲಿ? ಇವಾಗ 900 ಶೇರ್ ಹೋಲ್ಡ್ರು 57 ರೈತರಿಗೆ ಈಗ ಸಾಲ ಕೊಟ್ಟಿದ್ದೀವಿ. ಈ ಸಾರಿ 95 ಜನ ಕೊಟ್ಟಿದ್ವಿ. ನಿಮ್ಮಲ್ಲಿ ಏನಾದ್ರು ಶ್ರೀ ಶಕ್ತಿ ಮಾಡ್ತಾರಲ್ಲ ಸರ್? ಅದು ಸ್ವಸಹಾಯ ಸಂಘನೂ ಒಂದು 10 ಸಂಘ ಇದೆ. ಅವ್ರಿಗೇನಾದ್ರು ಲೋನ್ ಏನಾದ್ರು? ಅವ್ರಿಗೂ ಸ್ಟಾರ್ಟಿಂಗ್ ಎಲ್ಲ 3 ಲಕ್ಷ ಕೊಟ್ಟಿದ್ರು, ಇವಾಗ 5 ಲಕ್ಷ. ಅವ್ರು ರಿಕವರಿ ಹೇಗೆ ಮಾಡ್ತಿದ್ರು ಸರ್? ಅವ್ರು ಪ್ರತಿ ಮೀಟಿಂಗ್ ಅವ್ರಿಗೆ ಒಂದು 15 ದಿನಕ್ಕೆ ತಿಂಗಳಿಗೆ ಅವರು ಮೀಟಿಂಗ್ ಮಾಡ್ತಾರೆ ಅವರ ಸಂಘದಲ್ಲಿ. ಆ ಸಂಘದಲ್ಲಿ ಮೀಟಿಂಗ್ ಮಾಡಿದಾಗ ಅವರು ಅಮೌಂಟ್ ತಂದು ನಮ್ಮ ಸಂಘಕ್ಕೆ ಸಂದಾಯ ಮಾಡ್ತಾರೆ. ಬಡ್ಡಿ ಇದೆಯಾ, ಬಡ್ಡಿ ಇಲ್ವಾ ಸರ್? ಅವ್ರಿಗೂ ಬಡ್ಡಿ ಇಲ್ಲ, ಅವ್ರಿಗೂ ಫ್ರೀನೇ. ಅವ್ರಿಗೂ 3 ಲಕ್ಷಕ್ಕೆ ಫ್ರೀ ಕೊಡ್ತಾ ಇದ್ದಾರೆ. ಆಮೇಲೆ 20% ಅಂತ ಹೇಳಿ. ಸರ್, ನೀವು ರೈತರು ಏನಾದ್ರು ಇವಾಗ ಮರಣ ಆದ್ರೆ ಏನಾದ್ರು ನಿಮ್ಮ ಕೃಷಿ ಪತ್ತಿಂದ ಏನಾದ್ರು ಸಹಾಯಧನ ಇದೆಯಾ ಸರ್? ಇದೆ. ನಾವು ಅದನ್ನ ನಮ್ಮ ಸರ್ಕಾರದಿಂದ ಏನು ಮಾಡಿರ್ತೀವಿ, ಲೋನ್ ಕೊಟ್ಟಿರ್ತೀವಲ್ಲ, ಅದನ್ನು ನಾವು ಏನು ರೈತರು ಆ ರೈತನ ತೀರೋದಾಗ ಅದನ್ನು ನಾವು ಅವ್ರನ್ನ ಕಳಿಸ್ತೀವಿ. ಸರ್ಕಾರದಿಂದ ಬರ್ತಕ್ಕಂಥ ಏನು ಅಪಘಾತ ಮೇಲೆ ಬರುತ್ತೆ. ಸರ್, ನೀವು ನಿಮ್ಮ ಸೊಸೈಟಿ ಅಭಿವೃದ್ಧಿಲಿ ಇದ್ದರೆ
ಅವ್ರಿಗೆ ಏನಾದರೂ ಸಹಾಯ ಗೌರವಧನ ಅಂತ ಏನಾದ್ರು ಕೊಡ್ತೀರಾ? ರೈತರು ಏನಾದ್ರು ಸತ್ತರ ಮರಣಕ್ಕೆ ಏನಾದರೂ? ಇಲ್ಲ, ಇನ್ನೂ ಮಾಡಿಲ್ಲ. ಇನ್ಮೇಲೆ ಮಾಡಬೇಕು. ಸರ್, ಆ ವಿದ್ಯಾವಂತರ ಮಕ್ಕಳಿರ್ತಾರೆ ನಿಮ್ಮ ಸೊಸೈಟಿಲಿ ಮೆಂಬರ್ಶಿಪ್ ಆಗಿರ್ತಾರೆ ಸರ್, ಅವ್ರಿಗೇನಾದ್ರೂ ಪ್ರೋತ್ಸಾಹಧನ ಏನಾದ್ರು ಕೊಡ್ತೀರಾ ಸರ್ ವಿದ್ಯಾವಂತರ ಮಕ್ಕಳಿಗೆ? ಪ್ರತಿ ಸಾರಿನೂ ಕೂಡ ನಮ್ಮಲ್ಲಿ ನಾವು ಸಂಘದಿಂದ ಏನು ಮಾಡ್ತೀವಿ ಅಂದರೆ, ಸ್ಕೂಲ್ಗಳಿಗೆ ಮಕ್ಕಳಿಗೆ ಯಾರು ಇದು ಬಡ ಮಕ್ಕಳು ಇರ್ತಾರಲ್ಲ, ಸರ್ಕಾರಿ ಅವ್ರಿಗೆ ಸರ್ಕಾರದ ಶಾಲೆಯಲ್ಲಿ ಓದ್ತಕ್ಕಂಥವ್ರಿಗೆ ಅದರಿಂದ ನಮ್ಮಲ್ಲಿ 8% ಅಂತ ಮಾಡೋದು, ಅವ್ರಿಗೆ ಸಹಾಯ ಮಾಡಬೇಕು. ಆ ಥರವಾಗಿ ನಾವು ಗ್ರಾಮಗಳನ್ನೂ ತಗೊಳ್ತೀವಿ, ಜೊತೆಗೆ ಮಕ್ಕಳಿಗೂ ಕೂಡ ನಮ್ಮಲ್ಲಿ ಏನು ಬರುತ್ತೆ, ಆಮೇಲೆ ಒಂದು ಕಲ್ಚರ್ ಪ್ರೋಗ್ರಾಮ್ ಆದರೆ ನಮ್ಮ ಸಂಘದಿಂದ ಏನು ಕೊಡಬೇಕು, ಇವೆಲ್ಲ ನಾವು ಸಹಾಯ ಮಾಡ್ತಾ ಇರ್ತೀವಿ. ಸರ್, ನಿಮ್ಮ ಸೊಸೈಟಿ ಹಣದಿಂದ ಏನಾದ್ರು ಬಿಲ್ಡಿಂಗ್ ಬಾಡಿಗೆ ಬರೋಂಗೆ ಏನಾದರೂ ಮಾಡಿದ್ದೀರಾ ಸರ್? ಇಲ್ಲ ಮಾಡಿಲ್ಲ. ಏನೂ ಇಲ್ಲ. ಬಿಲ್ಡಿಂಗ್ ಇವಾಗ ಸ್ವಂತ ಬಿಲ್ಡಿಂಗಾ ನಿಮ್ಮದು ಇರೋದು? ಸ್ವಂತ ಬಿಲ್ಡಿಂಗ್. ಹಾಂ. ಸ್ವಂತ ಬೇರೆ ಮುಂದೆ ಏನು ಮಾಡಬೇಕು ಅಂತ ಉದ್ದೇಶ? ಮುಂದೆ ನಾವು ಇವರು ನಮ್ಮ ಗಣೇಶ್ ಪ್ರಸಾದ್ ಶಾಸಕರನ್ನ ಒಂದು ಈ ಸಾರಿ ಕೇಳ್ಕೊಂಡಿದ್ದೀವಿ, ನಾನು ಗ್ರಾಮ ಠಾಣ್ ಜಾಗದಲ್ಲಿ 1 ಎಕರೆನ ಸರ್ಕಾರದಿಂದ ಕೊಡಿಸ್ಕೊಡಿ ಅಂತ. ಸಮುದಾಯ ಸರ್ಕಾರ ಲೆವೆಲಿಂದ ಒಂದು ಗೋದಾಮ್ ಆದರೆ ನಮಗೆ ರೈತರಿಗೆ ನಮ್ಗಳು ಕೂಡ ನಮ್ಮ ಪ್ರತಿಯೊಂದು ಸ್ಟೋರೇಜ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ನಾವು ಅದನ್ನು 1 ಎಕರೆ ಜಾಗನ ಇವಾಗ ಅವರು ಜನರಲ್ ಬಾಡಿ ಮೀಟಿಂಗ್ಲಿ ನಾವು ಅವ್ರಿಗೆ ಮನವಿ ಮಾಡಿಕೊಂಡು ಅದನ್ನು ನಾವು DC ಅವ್ರಿಗೂ ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಅದನ್ನು ಮೇಲ್ಮಟ್ಟದಲ್ಲಿ ನಮ್ಮ ಶಾಸಕರ ಗಮನ ತಂದು ಅದು ಮಾಡಿಸಿ ಅವರಿಂದ ಗೋದಾಮಿಗೆ ನಮ್ಗೆ ವ್ಯವಸ್ಥೆ ಮಾಡಬೇಕು. ಸರ್, ಕೊನೆಯದಾಗಿ ನಿಮ್ಮ ಶಾಸಕರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅವರು ತುಂಬ ನಾವು ಅವ್ರ ತಂದೆ ಜೊತೆಲಿ ಕೆಲಸ ಮಾಡಿದವರು, ಅವ್ರ ತಂದೆ ಜೊತೆಲಿ ಭಾಳ ನ್ಯೂನತೆಯಿಂದಿದ್ದು. ಅವ್ರಿಗಿಂತ ಇವರು ತುಂಬ ಸ್ಮೂತು, ಯಾವುದೋ ಮನುಷ್ಯ ತಕ್ಕಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಧರ್ಮ ಮಾಡೋದ್ರಲ್ಲಿ ಮತ್ತು ಒಂದು ದೇವಸ್ಥಾನದ ಹೆಸರಲ್ಲಿ ಒಂದು ಮದುವೆ ಪ್ರತಿಯೊಂದರಲ್ಲೂ ಕೂಡ ಭಾಗಿಯಾಗ್ತಾರೆ. ಎಲ್ಲರಿಗೂ ಕೂಡ ಅನುಕೂಲ ಮಾಡ್ತಾರೆ, ಜೊತೆಗೆ ಕೆಲಸ ಕಾರ್ಯ ಮಾಡ್ತಾರೆ. ಅವರು ನಿಜವಾಗ್ಲೂ ನಮಗೆ ತಾಲೂಕಲ್ಲಿ ನಮ್ಗೆ ಸಿಕ್ಕಿರೋ ಒಂಥರ ಭಾಗ್ಯ ಅನಿಸ್ಬೇಕು. ಯಾಕಂದರೆ ಕೆಲವರೆಲ್ಲ ಒಂದ್ಸಲ ಆಯ್ಕೆ ಆಗ್ತಾರೆ, ಮತ್ತೆ 5 ವರ್ಷಕ್ಕೆ ಮತ್ತೆ ಬರಲ್ಲ, ಮತ್ತೆ ಚುನಾವಣೆ ಗೆಲ್ಲಕ್ಕೂ ಆಗಲ್ಲ ಅವ್ರ ಕೈಲಿ. ಯಾಕೆಂದರೆ ಆ ಮಟ್ಟಕ್ಕೆ ಅವರು ಕ್ಷೇತ್ರದಲ್ಲಿ ನ್ಯೂನತೆಗಳು ಕಾಣ್ತವೆ. ಇವರಲ್ಲಿ ಒಂದು ಸ್ವಲ್ಪ ಜನಾಭಿಪ್ರಾಯ ಚೆನ್ನಾಗಿದೆ. ಯೂತ್ಸು ಮತ್ತು ಎಲ್ಲರೂ ಕೂಡ ಇವರನ್ನು ಒಂದು ಮೆಚ್ಕೊಳ್ತಾರೆ. ಯಾಕಂದರೆ ಇವರಲ್ಲಿ ಒಂದು ಸರಳ ಮನೋಭಾವನೆ ಚೆನ್ನಾಗಿದೆ. ಸರ್ಕಾರ ಲೆವೆಲ್ಲಿ ಒಳ್ಳೆಯ ಅನುದಾನನ ಅವರೇ ಪ್ರತ್ಯೇಕವಾಗಿ ಹೋಗಿ ಪ್ರತಿ ಮಿನಿಸ್ಟ್ರುಗಳು ಮತ್ತು ಮುಖ್ಯಮಂತ್ರಿಗಳು ಮೀಟ್ ಮಾಡಿ ಹೆಚ್ಚಿನ ಅನುದಾನ ತಗೊಳ್ತಾರೆ. ಈ ಉದಾಹರಣೆಗೆ ನಮಗೆ ಈ ಒಂದು 110 ಕೆರೆ ಇದೊಂದು ಕೆರೆ ತುಂಬಿಸಿ ಯೋಜನೆ ಇದೆಯಲ್ಲ, ಅದನ್ನು ಭಾಳ ಶೀಘ್ರದಲ್ಲೇ ಅವರು 2 ವರ್ಷದಲ್ಲೇ ಅಮೌಂಟ್ನ ಒಂದು 490 ಕೋಟಿನ ತಂದು ಇವತ್ತು ಗುಂಡ್ಲುಪೇಟೆಯಲ್ಲಿ ಅದನ್ನು ಮುಖ್ಯಮಂತ್ರಿಗಳಿಂದ ಮತ್ತು ಉಪಮುಖ್ಯಮಂತ್ರಿಯಿಂದ ಉದ್ಘಾಟನೆ ಮಾಡಿಸೋ ಕಾರ್ಯಕ್ರಮ ಮಾಡಿದ್ರು. ಅದು ಮುಂದಿನ ಸಾಲಲ್ಲಿ ನಮ್ಮ ಈ ಭಾಗದ ಎಲ್ಲ ರೈತರಿಗೂ ಎಲ್ಲ ಕೆರೆಗಳು ಕೂಡ ಈಗ ನಮ್ಮ ಅಂಗಳ ಹೋಬಳಿಯಿಂದ ಹಿಡಿದು ತೆಂಕುಂಡಿ ಸೈಡ್ ಭಾಗದಿಂದ ಹಿಡಿದು ಈ ಸೈಡು ಶಿವಪುರದವ್ರಿಗೆ ಒಂದು 110 ಕೆರೆನ ತುಂಬಿಸೋಂಥ ಯೋಜನೆ ಒಳ್ಳೆ ಭಾಗ್ಯ. ಸರ್, ಕೊನೆಯದಾಗಿ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ವಾಹಿನಿ ಮೂಲಕ? ನಾವು ರೈತರಿಗೆ ಈ ಸಾರಿ ತುಂಬ ಮಳೆ ಕಡಿಮೆ ಇರೋದ್ರಿಂದ ಎಲ್ಲರೂ ಕೂಡ ಸಂಕಷ್ಟದಿದ್ದಾರೆ. ಕಳೆದ ಬಾರಿ ತುಂಬ ಈರುಳ್ಳಿ ಜಾಸ್ತಿ ನಾಟಿ ಮಾಡಿದ್ರು, ಮಳೆ ಜಾಸ್ತಿ ಆಯಿತು, ರೈತರು ಎಲ್ಲ ವೇಸ್ಟ್ ತುಂಬ ನಷ್ಟ ಆಯಿತು. ಈ ಸಾರಿ ಈರುಳ್ಳಿ ರೇಟ್ ಆಯಿತು, ಆದರೆ ರೈತರು ನಾಟಿ ಮಾಡೋದ್ರಲ್ಲಿ ಕಡಿಮೆ ಆಯಿತು. ಈ ಸಾರಿ ಬೆಳ್ಳುಳ್ಳಿನೂ ಅಷ್ಟೇ ತುಂಬ ಕಾಸ್ಟ್ಲಿ, ಬೆಲೆ ಜಾಸ್ತಿ, 25,000 - 30,000 ಕೊಟ್ಟು ಬಿತ್ತನೆ ತಂದು 1 ಎಕರೆ ನಾಟಿ ಮಾಡೋಕ್ಕೆ 20,000 ಖರ್ಚಾಗಿ, ಮತ್ತು ಗೊಬ್ಬರ ಔಷಧಿ ಎಲ್ಲ ಕೂಡ ಹಾಕಿ ಇವತ್ತು ಬರಗಾಲದಲ್ಲಿ ನಮ್ಮ ರೈತರು ಸಿಕ್ಕಿದ್ದಾರೆ. ಈ ಬರಗಾಲ ಮುಕ್ತ ಆಗಬೇಕು ಅಂದರೆ ಮಳೆರಾಯ ನಮಗೆ ಬಂದು ನಮ್ಮ ರೈತರ ಕಷ್ಟಗಳನ್ನ ಒಂದು ಅನುಕೂಲ ಒಂದು ಪರಿಹರಿಸಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ನಮ್ಮ ರೈತರ ಭಾಗ ಎಲ್ಲರಿಗೂ ಒಳ್ಳೆಯದಾಗಲಿ. ವಾಹಿನಿಯಿಂದ ರೈತರಿಗೆ ಒಂದು ಒಳ್ಳೆಯ ಸಂದೇಶವನ್ನು ತಲುಪಿಸಿ ಅಂತೇಳಿ ನಾನು ತಿಳಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್.